ವೆಲ್ಕಮ್ ಟು ಚಿತ್ರ ವಿಚಾರ ಚಾನಲ್. ರೋಹಿತ್ ಶರ್ಮಾ ಅವರ ಬಗ್ಗೆ ಮೊನ್ನೆಯಿಂದಲೂ ಕೂಡ ರೂಮರ್ಸ್ ಓಡಾಡ್ತಿದೆ. ನಾಳೆಯ ಪಂದ್ಯ ಏನು ನಡೀತಿದೆ, ಲಾರ್ಡ್ಸ್ ಪಂದ್ಯ, ಅಲ್ಲಿ ಅವರ ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರೆ ಅಂತ. ಅದಕ್ಕೆ ಈಗ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ BCCI. ಒಂದು ಮೂಲಗಳಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಇವೆಲ್ಲ ರೂಮರ್ಸ್ ಅಂತ ಅವರು ಹೇಳಿದ್ದಾರೆ. ಆ್ಯಂಡ್ ನಾಳೆ ನಡೀತಿರೋ ಪಂದ್ಯ ಏನು ನಡೀತಿದೆ ಅದು ಅವರ ಕೊನೆಯ ಪಂದ್ಯ ಅಲ್ಲ. ಅವರ ODI ಕೆರಿಯರ್ ಇನ್ನೂ ಇದೆ, ಇನ್ನೂ ಸಾಕಷ್ಟು ಮ್ಯಾಚ್ನ ಆಡ್ತಾರೆ ರೋಹಿತ್ ಶರ್ಮಾ ಅವರು ಅಂತ ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ 2027 ವರ್ಲ್ಡ್ ಕಪ್ಗೆ ಇವರು ಆಡ್ತಾರೆ ಅಂತ. ಗೊತ್ತಿಲ್ಲ ಆ ಒಂದು ಟೈಮ್ಗೆ ಏನಾಗುತ್ತೆ ಅಂತ. ಆದರೆ ಇವರು 2027 ವರ್ಲ್ಡ್ ಕಪ್ಗೆ ಆಡಲೇಬೇಕು. ಏಂತಕ್ಕಪ್ಪ ಅಂದರೆ ಬಿಕಾಸ್ ವರ್ಲ್ಡ್ ಕಪ್ ನಡೀತಿರೋದು ಸೌತ್ ಆಫ್ರಿಕಾದಲ್ಲಿ. ಓನ್ಲಿ ಯಂಗ್ಸ್ಟರ್ಸ್ ಹೋದರೆ ಖಂಡಿತವಾಗ್ಲೂ ಒಂದು ವರ್ಲ್ಡ್ ಕಪ್ ಗೆಲ್ಲೋದಾಗಲಿ, ಅಟ್ಲೀಸ್ಟ್ ಸೆಮಿಫೈನಲ್ಗೆ ಹೋಗೋದಾಗಲಿ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತಹ ದಿಗ್ಗಜ ಪ್ಲೇಯರ್ ಇದ್ದರೆ ಒಂದು ಚಾನ್ಸ್ ಅಂತ ಹೇಳ್ಬೋದು. ಖಂಡಿತ ಬೇರೆ ಒಂದು ಟೀಮ್ಗಳು ಟಫ್ ಫೈಟ್ ಕೊಡುತ್ತೆ. ಸೌತ್ ಆಫ್ರಿಕಾದಲ್ಲಿ ಆಡ್ತಿರೋದ್ರಿಂದ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಈ ಒಂದು ನ್ಯೂಜಿಲ್ಯಾಂಡ್ ಟಫ್ ಫೈಟ್ ಅಂತೂ ಕೊಟ್ಟೇ ಕೊಡ್ತಾರೆ. ಆ್ಯಂಡ್ ಈ ಒಂದು ವರ್ಲ್ಡ್ ಕಪ್ನ ಗೆಲುವು ರೋಹಿತ್ ಶರ್ಮಾ ಅವ್ರಿಗೆ ತುಂಬಾ ಮುಖ್ಯ. ಯಾಕಪ್ಪ ಅಂದರೆ ಅವ್ರ ಹತ್ರ ಚಾಂಪಿಯನ್ಸ್ ಟ್ರೋಫಿ ಇದೆ, ಆ್ಯಸ್ ಎ ಕ್ಯಾಪ್ಟನ್ ಗೆಲ್ಲಿಸಿದ್ದಾರೆ. T20 ವರ್ಲ್ಡ್ ಕಪ್ ಟ್ರೋಫಿ ಇದೆ, ಆ್ಯಸ್ ಎ ಕ್ಯಾಪ್ಟನ್ ಗೆಲ್ಲಿಸಿದ್ದಾರೆ. 2 ಟ್ರೋಫಿ ಇದೆ ಇನ್ಫ್ಯಾಕ್ಟ್ T20 ವರ್ಲ್ಡ್ ಕಪ್, ಆ್ಯಸ್ ಎ ಕ್ಯಾಪ್ಟನ್ ಮತ್ತು ಆ್ಯಸ್ ಎ ಪ್ಲೇಯರ್. 2007 ಅಂಡರ್ ಧೋನಿ ಕ್ಯಾಪ್ಟನ್ಸಿಲಿ ಆ್ಯಸ್ ಎ ಪ್ಲೇಯರ್ ಆಗಿ T20 ವರ್ಲ್ಡ್ ಕಪ್ ಗೆದ್ದಿದ್ರು. ಆದರೆ ಅವ್ರಿಗೆ 50 ಓವರ್ ಫಾರ್ಮ್ಯಾಟ್ ವರ್ಲ್ಡ್ ಕಪ್ ಅವರ ಆ್ಯಸ್ ಎ ಪ್ಲೇಯರ್ ಆಗಿ ಅವ್ರ ಹತ್ರ ಇಲ್ಲ. ಆ್ಯಸ್ ಎ ಕ್ಯಾಪ್ಟನ್ ಆಗಿ ಫೈನಲ್ವರೆಗೂ ತೊಗೊಂಡು ಬಂದಿದ್ದರು. ಆದರೆ ಜಸ್ಟ್ ಆ ಒಂದು ಪಂದ್ಯ ಸೋತಿದ್ರಿಂದ ಖಂಡಿತವಾಗ್ಲೂ ಟ್ರೋಫಿ ಹೋಯಿತು ಅಂತ ಹೇಳ್ಬೋದು. ಅಲ್ಲಿವರೆಗೂ ಸೋಲಿಲ್ಲದ ಸರದಾರ ಥರ ಬಂದಿದ್ದಂಥ ಟೀಮ್ ಇಂಡಿಯಾ ಆ ಒಂದು ಫೈನಲ್ನಲ್ಲಿ ಎಡವಿದ್ದು. ಆದರೆ ಅವರು ವರ್ಲ್ಡ್ ಕಪ್ ಅಂದರೆ 50 ಓವರ್ ವರ್ಲ್ಡ್ ಕಪ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. T20 ವರ್ಲ್ಡ್ ಕಪ್ಗಾಗಲಿ ಚಾಂಪಿಯನ್ಸ್ ಟ್ರೋಫಿಗಾಗಲಿ ಅಷ್ಟು ಅವರು ತಲೆ ಕೆಡಿಸ್ಕೊಳ್ಳಲ್ಲ. ವರ್ಲ್ಡ್ ಕಪ್ ಅಂದರೆ ದ ಓನ್ಲಿ ವರ್ಲ್ಡ್ ಕಪ್ 50 ಓವರ್ ಫಾರ್ಮ್ಯಾಟ್ ಅಂತಲೇ ಅವರು ಈಗಲೂ ಕೂಡ ಹೇಳೋದು. ಆದ್ದರಿಂದ ಅವ್ರಿಗಂತೂ ಆಡೋ ಇಚ್ಛೆ ಇದೆ. ಯಾಕೆಂದರೆ 10 kg ಸಣ್ಣ ಆಗಿದ್ದಾರೆ. ಮೊದಲಿದ್ದ ರೋಹಿತ್ ಶರ್ಮಾ ಈಗ ನಮಗೆ ಕಾಣಿಸ್ತಾ ಇಲ್ಲ. ಮೊದಲು ದಪ್ಪಗೆ ಕಾಣಿಸ್ತಿದ್ರು, ಈಗ ತುಂಬ ಲೀನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ವರ್ಲ್ಡ್ ಕಪ್ ಆಡೋ ಇಂಟೆನ್ಷನ್ ಇದೆ. ಅದಕ್ಕೋಸ್ಕರ ಡೆಡಿಕೇಷನ್ನಿಂದ ಪ್ರಾಕ್ಟೀಸ್ ಮಾಡಿ ತುಂಬಾ ಒಂದು ಫಿಟ್ನೆಸ್ ಕಡೆ ಒತ್ತು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಸೆಲೆಕ್ಟರ್ಸ್ ಲಾಸ್ಟಲ್ಲಿ ಏನಾರ ಕೈ ಕೊಡ್ತು ಅಂದರೆ ಖಂಡಿತವಾಗ್ಲೂ ರೋಹಿತ್ ಶರ್ಮಾಗೆ ಆಗಲಿ, ಫ್ಯಾನ್ಸ್ಗಾಗಲಿ, ಇಂಡಿಯನ್ ಫ್ಯಾನ್ಸ್ಗಾಗಲಿ ತುಂಬಾ ಬೇಜಾರಾಗುತ್ತೆ. ರೋಹಿತ್ ಶರ್ಮಾ ಆಡಲೇಬೇಕು ಅಂತ ತುಂಬ ಜನ ಅಂದ್ಕೊತಾ ಇದ್ದಾರೆ. ಆ್ಯಂಡ್ ಅವರು ವರ್ಲ್ಡ್ ಕಪ್ ಆಡ್ತಾರೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್